So next chapter ತಗೋಣ aldehydes, ketones and monocarboxylic acids. ನೋಡಿ ಈ ಚಾಪ್ಟರ್ ಗೆ 8 ಮಾರ್ಕ್ಸ್ ಇರುತ್ತೆ. 1 ಮಾರ್ಕ್ ಇಂದ 1 ಕ್ವೆಶ್ಚನ್ ಪಾರ್ಟ್ ಎ ನಲ್ಲಿ ಬರುತ್ತೆ. 2 ಮಾರ್ಕ್ಸ್ ಇಂದ 1 ಕ್ವೆಶ್ಚನ್ ಪಾರ್ಟ್ ಬಿ ನಲ್ಲಿ ಬರುತ್ತೆ. 5 ಮಾರ್ಕ್ಸ್ ಇಂದ 1 ಕ್ವೆಶ್ಚನ್ ಪಾರ್ಟ್ ಡಿ 5th ಮೇ ನಲ್ಲಿ ಬರುತ್ತೆ. ಸೊ ಇದರಲ್ಲಿ aldehydes, ketones, carboxylic acid ಮೂರಕ್ಕೂ ಸಂಬಂಧಪಟ್ಟಿರ್ತಕ್ಕಂಥದ್ದು ಕ್ವೆಶ್ಚನ್ಸ್ ಇರುತ್ತೆ. ಫಸ್ಟ್ ಇದರಲ್ಲಿ aldehydes and ketones ಅಂತ ತಗೋಣ. ನೋಡಿ ಏನಪ್ಪ aldehydes and ketones ಅಂದ್ರೆ both aldehydes and ketones together are called as carbonyl compounds. ಈ aldehydes ಮತ್ತೆ ketones ಅನ್ನ ಎರಡನ್ನೂ ನಾವು ಏನಂತ ಕರಿತೀವಿ ಅಂದ್ರೆ carbonyl compounds ಅಂತ ಕರಿತೀವಿ. ಹಾಗಾದ್ರೆ ಈ ಕಾರ್ಬೋನಿಲ್ ಕಾಂಪೌಂಡ್ ಅಲ್ಲಿ ಯಾವ ಫಂಕ್ಷನಲ್ ಗ್ರೂಪ್ ಇರುತ್ತೆ ಅಂದ್ರೆ CO, C ಡಬಲ್ ಬಾಂಡ್ O ಅಥವಾ ಈ ತರ ಬರೀತಾರೆ CO. ಈ CO ನಲ್ಲಿ ಈ ಕಾರ್ಬನ್ ಆಟಮ್ ಇದೆಯಲ್ಲ C, ಇದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಕಾರ್ಬೋನಿಲ್ ಕಾರ್ಬನ್ ಅಂತ ಕರಿತೀವಿ. ಈ ಕಾರ್ಬನ್ ಆಟಮ್ ಅನ್ನ ನಾವು ಕಾರ್ಬೋನಿಲ್ ಕಾರ್ಬನ್ ಅಂತ ಕರಿತೇವೆ. ಸೊ ಹಾಗಾದ್ರೆ ನೋಡಿ ಈ ಕಾರ್ಬೋನಿಲ್ ಕಾರ್ಬನ್ ಆಟಮ್ ಗೆ ಎರಡು ವೇಲೆನ್ಸಿ ಇದೆ. ಸಪೋಸ್ ಈ ಎರಡು ವೇಲೆನ್ಸಿ ನಲ್ಲಿ ಯಾವುದಾದ್ರೂ ಒಂದು ವೇಲೆನ್ಸಿನ ನೀವು ಹೈಡ್ರೋಜನ್ ಆಟಮ್ ಇಂದ ಸ್ಯಾಟಿಸ್ಫೈ ಮಾಡಿದಾಗ ಆಗ ಬರ್ತಕ್ಕಂತ ಕಾಂಪೌಂಡ್ಸ್ ಅನ್ನು ನಾವು ಆಲ್ಡಿಹೈಡ್ಸ್ ಅಂತ ಕರಿತೀವಿ. ಹಾಗಾದ್ರೆ ಆಲ್ಡಿಹೈಡ್ಸ್ ಅಲ್ಲಿ ಯಾವ ಫಂಕ್ಷನಲ್ ಗ್ರೂಪ್ ಇರುತ್ತೆ? CHO. ಸೊ ಹಾಗಾಗಿ ಆಲ್ಡಿಹೈಡ್ಸ್ ನಲ್ಲಿ ಫಂಕ್ಷನಲ್ ಗ್ರೂಪ್ ಆಫ್ ಆಲ್ಡಿಹೈಡ್ಸ್ ಇಟ್ ಇಸ್ CHO. ಅವುಗಳನ್ನ ಹೇಗೆ ನಾವು ರೆಪ್ರೆಸೆಂಟ್ ಮಾಡ್ತೀವಿ? RCHO. ದೇ ಆರ್ ರೆಪ್ರೆಸೆಂಟೆಡ್ ಆಸ್ RCHO ಅಥವಾ ಈ ತರನು ಬರೀಬಹುದು RCH to CH, ನಮ್ ಕನ್ವೀನಿಯಂಟ್ ಅಷ್ಟೇ. ಫಾರ್ ಎಕ್ಸಾಂಪಲ್ ಈಗ ನೀವು R ಜಾಗಕ್ಕೆ H ಬರೆದ್ರೆ ಸರ್ R ಜಾಗಕ್ಕೆ CH3 ಅಲ್ಕೈಲ್ ಗ್ರೂಪ್ ಬರ್ಕೋಬೇಕಲ್ಲ, ಇಲ್ಲಿ H ತಗೊಳ್ಬೇಕಲ್ಲ ಅಂತ ತಗೊಂಡಿದ್ರಲ್ಲ ಅಂತ ಕೇಳಂಗಿಲ್ಲ. ಆ ಜಾಗದಲ್ಲಿ ನಾವು H ಅಂತ ಬರೆದ್ರೆ ಆಗ ಬರ್ತಕ್ಕಂತ ಕಾಂಪೌಂಡ್ ಅನ್ನು ಫಾರ್ಮಾಲ್ಡಿಹೈಡ್ ಅಂತ ಕರೀತೀವಿ. ಫಾರ್ಮಾಲ್ಡಿಹೈಡ್. ಆ ಜಾಗಕ್ಕೆ CH3 ಬರೆದ್ರೆ CH3CHO, ಇಟ್ ಈಸ್ ಕಾಲ್ಡ್ ಅಸಿಟಾಲ್ಡಿಹೈಡ್. C6H5 ತಗೊಂಡ್ರೆ C6H5CHO, ಇಟ್ ಈಸ್ ಕಾಲ್ಡ್ ಆಸ್ ಬೆಂಜಾಲ್ಡಿಹೈಡ್. ಇನ್ನು ಎಕ್ಸಾಂಪಲ್ಸ್ ಬರುತ್ತೆ, ಆಮೇಲೆ ನೋಡೋಣ. ನೆಕ್ಸ್ಟ್ ಕೀಟೋನ್ಸ್ ತಗೋಣ. ಹಾಗಾದ್ರೆ ಇಲ್ಲಿ ಏನು ಕಾರ್ಬೋನಿಲ್ ಕಾರ್ಬನ್ ಆಟಮ್ ಇದೆ, ಕಾರ್ಬೋನಿಲ್ ಫಂಕ್ಷನ್ ಗ್ರೂಪ್ ಅಲ್ಲಿ ಎರಡು ವೇಲೆನ್ಸಿ ಇದೆ. ಈ ಎರಡು ವೇಲೆನ್ಸಿನ ನಾವು ಕಾರ್ಬನ್ ಆಟಮ್ ಇಂದ ಸ್ಯಾಟಿಸ್ಫೈ ಮಾಡಿದ್ರೆ ಆಗ ಬರ್ತಕ್ಕಂತ ಕಾಂಪೌಂಡ್ಸ್ ಅನ್ನ ನಾವು ಏನಂತ ಕರಿತೀವಿ? ಕೀಟೋನ್ಸ್ ಅಂತ ಕರಿತೀವಿ. ಸೊ ಹಾಗಾದ್ರೆ ಈ ಕಾರ್ಬೋನಿಲ್ ಕಾರ್ಬನ್ ಆಟಮಿನ ವೇಲೆನ್ಸಿ ಏನಿದೆ, both the valencies are satisfied by a carbon atom, then the obtained compounds are called as ketones. ಹಾಗಾದ್ರೆ ಕೀಟೋನ್ ಅಲ್ಲಿ ಇರ್ತಕ್ಕಂಥ ಫಂಕ್ಷನಲ್ ಗ್ರೂಪ್ ಯಾವುದು? CO. It is similar to carbonyl functional group. So ketones ಅನ್ನ ನಾವು ಹೇಗೆ ರೆಪ್ರೆಸೆಂಟ್ ಮಾಡಬಹುದು? ಹಾಗಾದ್ರೆ RCOR ಅಥವಾ RCOR'. RCOR ಅಲ್ಲಿ ಏನಾಗಿರುತ್ತೆ? ಇಲ್ಲಿ ಏನ್ ಗ್ರೂಪ್ಸ್ ಇರ್ತವೆ ಅವು ಸೇಮ್ ಇರ್ತವೆ. ಇಲ್ಲೇನಾಗಿರುತ್ತೆ? RCOR' ಅಲ್ಲಿ ಡಿಫರೆಂಟ್ ಇರುತ್ತೆ. ಸೇಮ್ ಇರ್ತಕ್ಕಂಥದ್ದನ್ನ ನಾವು ಏನಂತ ಕರಿತೀವಿ? ಸಿಮೆಟ್ರಿಕ್ ಅಂತ ಹೇಳ್ತೀವಿ. ಸಿಮೆಟ್ರಿಕ್ ಕೀಟೋನ್ಸ್ ಅಥವಾ ಸಿಂಪಲ್ ಕೀಟೋನ್ಸ್ ಅಂತ ಹೇಳ್ತೀವಿ. ಅದೇ ಏನಾದ್ರೂ ಗ್ರೂಪ್ಸ್ ಬೇರೆ ಬೇರೆ ಆಗಿದ್ರೆ, ಬೇರೆ ಬೇರೆ ಗ್ರೂಪ್ಸ್ ಇದ್ರೆ ಅವುಗಳನ್ನ ನಾವು ಮಿಕ್ಸ್ಡ್ ಅಂತ ಹೇಳ್ತೀವಿ. ಮಿಕ್ಸ್ಡ್ ಕೀಟೋನ್ಸ್ ಅಥವಾ ಅನ್ಸಿಮೆಟ್ರಿಕಲ್ ಕೀಟೋನ್ಸ್ ಅಂತ ಕರಿತೀವಿ. ಮಿಕ್ಸ್ಡ್ ಕೀಟೋನ್ಸ್ ಆರ್ ಅನ್ಸಿಮೆಟ್ರಿಕಲ್ ಕೀಟೋನ್ಸ್. ಫಾರ್ ಎಕ್ಸಾಂಪಲ್ CH3COCH3, it is called acetone. C6H5COCH3, it is called acetophenone. ಹಾಗೇನೆ C6H5CO, it is called as benzophenone. ಈ ಕಾಂಪೌಂಡ್ ಅನ್ನು ನಾವು ಬೆಂಜೋಫಿನೋನ್ ಅಂತ ಕರೀತೇವೆ. ನೋಡಿ ಈ ಕಾರ್ಬೋನಿಲ್ ಗ್ರೂಪ್ ಇದೆಯಲ್ಲ CO,
ಈ ಕಾರ್ಬೋನಿಲ್ ಗ್ರೂಪ್ ಅಲ್ಲಿ ಕಾರ್ಬೋನಿಲ್ ಕಾರ್ಬನ್ ಆಟಮ್ ಇದೆಯಲ್ಲ, ಇದರ ಹೈಬ್ರಿಡೈಸೇಷನ್ ಏನಾಗಿರುತ್ತೆ, sp2 ಹೈಬ್ರಿಡೈಸೇಷನ್ ಇರುತ್ತೆ. ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಇದ್ರ ಮೇಲೆ ಕ್ವಶನ್ ಅನ್ನ ನಿಮಗೆ ಕೇಳಿದ್ದೇನೆ 1 ಮಾರ್ಕ್ ಅಲ್ಲಿ. ವಾಟ್ ಇಸ್ ದ ಹೈಬ್ರಿಡೈಸ್ಡ್ ಸ್ಟೇಟ್ ಆಫ್ ಕಾರ್ಬೋನಿಲ್ ಕಾರ್ಬನ್ ಆಟಮ್ ಇನ್ ಆಲ್ಡಿಹೈಡ್ ಅಥವಾ ಕೀಟೋನ್ಸ್? ಯಾಕಂದ್ರೆ ಎರಡರಲ್ಲೂ ಈ ಕಾರ್ಬೋನಿಲ್ ಕಾರ್ಬನ್ ಆಟಮ್ ಇದೆ. ಹಾಗಾಗಿ ಸೊ ಇಟ್ ಈಸ್ sp2 ಹೈಬ್ರಿಡೈಸ್ಡ್ ಕಾರ್ಬನ್ ಆಟಮ್. ಸೊ ಬಹಳ ಇಂಪಾರ್ಟೆಂಟ್ ಪಾಯಿಂಟ್. ನೆಕ್ಸ್ಟ್ ನಾಮನ್ಕ್ಲೇಚರ್ ಆಫ್ ಆಲ್ಡಿಹೈಡ್ಸ್ ತಗೋಣ. ಇದರಲ್ಲಿ IUPAC ಸಿಸ್ಟಮ್ ತಗೋಣ. ಆಲಿಫಾಟಿಕ್ ಅಂದ್ರೆ ಓಪನ್ ಚೈನ್, ಸ್ಯಾಚುರೇಟೆಡ್ ಕಾರ್ಬನ್ ಕಾರ್ಬನ್ ಸಿಂಗಲ್ ಬಾಂಡ್. Aldehydes are named as alkanol. For this, the end E of the corresponding alkane is replaced by Al. ಏನ್ ಮಾಡ್ಬೇಕು ನಾವು, ಆಲ್ಕೇನಿನ ನೇಮ್ ಅಲ್ಲಿ ಏನು ಎಂಡ್ ಇರುತ್ತೆ E, ಅದನ್ನ ರಿಪ್ಲೇಸ್ ಮಾಡಿ ಅದರ ಜಾಗಕ್ಕೆ Al ಅಂತಕ್ಕಂಥ ಸೆಕೆಂಡರಿ ಸಫಿಕ್ಸ್ ಅನ್ನ ಸೇರಿಸಬೇಕು. ಫಾರ್ ಎಕ್ಸಾಂಪಲ್ HCHO, ಇದ್ರಲ್ಲಿ 1 ಕಾರ್ಬನ್ ಆಟಮ್ ಇದೆ, ಹಾಗಾಗಿ ಆಲ್ಕೇನ್ ನೇಮ್ ಮೀಥೇನ್ ಆಗುತ್ತೆ. ಈ ನ ತೆಗೆದ್ಬಿಟ್ಟು ಅದರ ಜಾಗಕ್ಕೆ Al ಅನ್ನ ಬರೀಬೇಕು. ಹಾಗಾಗಿ ಕಾಂಪೌಂಡಿನ IUPAC ನೇಮ್ ಮೆಥನಿಯಾಲ್ ಆಗುತ್ತೆ. CH3CH4 2 ಕಾರ್ಬನ್ ಆಟಮ್ ಇದೆ, ಹಾಗಾಗಿ ಎಥನಿಯಾಲ್. 3 ಕಾರ್ಬನ್ ಆಟಮ್ ಇದೆ, ಪ್ರೊಪನಿಯಾಲ್. CH3CH2 CH2CH4 4 ಕಾರ್ಬನ್ ಆಟಮ್ಸ್ ಇದೆ, ಬ್ಯೂಟೆನಾಲ್. 4 ಕಾರ್ಬನ್ ಆಟಮ್ ಇರೋದ್ರಿಂದ ಇಲ್ಲಿ ತಗೊಂಡ್ರೆ ನೋಡಿ ಆಲ್ಡಿಹೈಡ್ ಇಟ್ ಇಸ್ ಅ ಫಂಕ್ಷನಲ್ ಗ್ರೂಪ್, ಹಾಗಾಗಿ ಪ್ರಿಫರೆನ್ಸ್ ಅನ್ನ ಕೊಡಬೇಕು. ಇದಕ್ಕೆ ನಂಬರಿಂಗ್ ಅನ್ನ ನಾವು ಮಾಡ್ಕೊಂಡ್ರೆ ಇದು ಫಸ್ಟ್ ಕಾರ್ಬನ್ ಆಟಮ್, ಸೆಕೆಂಡ್ ಕಾರ್ಬನ್ ಆಟಮ್, ಥರ್ಡ್ ಕಾರ್ಬನ್ ಆಟಮ್, ಫೋರ್ತ್ ಕಾರ್ಬನ್ ಆಟಮ್. ಏನಾಗಿದೆ, ಸೆಕೆಂಡ್ ಪೊಸಿಷನ್ ಅಲ್ಲಿ CH3 ಇದೆ, ಹಾಗಾಗಿ CH3 it is a substituent, so it is a 2 methyl 1 2 3 4 ಕಾರ್ಬನ್ ಆಟಮ್ಸ್ ಇರೋದ್ರಿಂದ ಬ್ಯೂಟೆನಾಲ್ ಆಗುತ್ತೆ. ನೆಕ್ಸ್ಟ್ CH3 CH2 CHOH CH2 CH3 ನೋಡಿ, ಇಲ್ಲಿ 2 ಫಂಕ್ಷನಲ್ ಗ್ರೂಪ್ ಇದೆ, ಒಂದು CHO ಇದೆ, ಇನ್ನೊಂದು OH ಇದೆ. ಸೊ ಆರ್ಡರ್ ಆಫ್ ಪ್ರಿಫರೆನ್ಸ್ ಅಂತ ತಗೊಂಡಾಗ ನಾವು CHO ಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು, ಹಾಗಾಗಿ ನಂಬರಿಂಗ್ ಸ್ಟಾರ್ಟ್ ಫ್ರಮ್ ದಿಸ್ ಕಾರ್ಬನ್ ಆಟಮ್. ಸೊ ಇಟ್ ಈಸ್ 1 2 3 4 5. OH ಗ್ರೂಪ್ ಇದೆ, ಇಲ್ಲಿ ಏನಾಗುತ್ತೆ OH ಗ್ರೂಪ್ ಇಟ್ ಆಕ್ಟ್ಸ್ ಆಸ್ ಎ ಸಬ್ಸ್ಟಿಟ್ಯೂಯೆಂಟ್. OH ಗ್ರೂಪ್ ಸಬ್ಸ್ಟಿಟ್ಯೂಯೆಂಟ್ ಆಗಿದ್ದಾಗ ಏನಂತ ಮಾಡಬೇಕು, ಹೈಡ್ರಾಕ್ಸಿ ಅಂತ ಬರೀಬೇಕು. ಸೊ ಎಷ್ಟನೇ ಪೊಸಿಷನ್ ಇದೆ, ಪೊಸಿಷನ್ 3. ಸೊ ಇಟ್ ಈಸ್ ಎ 3 ಹೈಡ್ರಾಕ್ಸಿ 1 2 3 4 5. ಎಲ್ಲ ಕಾರ್ಬನ್ ಆಟಮ್ಸ್ ಕಾರ್ಬನ್ ಕಾರ್ಬನ್ ಸಿಂಗಲ್ ಬಾಂಡ್ ಇದೆ. ಸೊ ಇಟ್ ಈಸ್ ಪೆಂಟನಾಲ್. ಸೊ ಹಾಗಾಗಿ ಕಾಂಪೌಂಡ್ ನೇಮು 3 ಹೈಡ್ರಾಕ್ಸಿ ಪೆಂಟನಾಲ್ ಆಗುತ್ತೆ. ನೆಕ್ಸ್ಟ್ ಈ ಕಾಂಪೌಂಡ್ ತಗೊಂಡ್ರೆ ಅಗೇನ್ ನಂಬರಿಂಗ್ ಮಾಡ್ಕೋಬೇಕು, ಯಾಕಂದ್ರೆ CHO ಇರೋದ್ರ ಜೊತೆಗೆ ಡಬಲ್ ಬಾಂಡ್ ಇದೆ. ನಂಬರಿಂಗ್ ಮಾಡ್ಕೊಂಡ್ರೆ 1 2 3 4 5 ಕಾರ್ಬನ್ ಐಟಮ್ಸ್ ಇದೆ, 5 ಕಾರ್ಬನ್ ಐಟಮ್ಸ್ ಇದೆ, ಹಾಗಾಗಿ ರೂಟ್ ವರ್ಡ್ ಏನಾಗುತ್ತೆ, ಪೆಂಟ್ ಆಗುತ್ತೆ. ಸೆಕೆಂಡ್ ಕಾರ್ಬನ್ ಆಟಮ್ ಗೆ ಡಬಲ್ ಬಾಂಡ್ ಇದೆ, ಸೆಕೆಂಡ್ ಮತ್ತೆ ಥರ್ಡ್ ಕಾರ್ಬನ್ ಆಟಮ್ ಮಧ್ಯದಲ್ಲಿ. ಸೊ ಹಾಗಾಗಿ ಲೀಸ್ಟ್ ನಂಬರ್ ತಗೊಂಡ್ರೆ 2 ಆಗುತ್ತೆ. ದಿಸ್ 2 ಡಬಲ್ ಬಾಂಡ್ ಇರೋದ್ರಿಂದ E ತೆಗೆದ್ಬಿಟ್ಟು Al ಅನ್ನ ಸೇರಿಸಬೇಕು, ಹಾಗಾಗಿ ಕಾಂಪೌಂಡ್ ನೇಮು ಪೆಂಟ್ 2 ಈನಾಲ್ ಅಂತ ಆಗುತ್ತೆ. ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ನಾಮನ್ಕ್ಲೇಚರ್ ಆಫ್ ಆಲ್ಡಿಹೈಡ್ಸ್ ಅನ್ನೋದ್ರ ಬಗ್ಗೆ ಕಲ್ತ್ಕೊಂಡಿದ್ದೀವಿ. ಈ ಕ್ಲಾಸ್ ಅಲ್ಲಿ ನಾಮನ್ಕ್ಲೇಚರ್ ಆಫ್ ಕೀಟೋನ್ಸ್ ಅನ್ನ ನಾವು ಸ್ಟಾರ್ಟ್ ಮಾಡ್ತೇವೆ. ಈ ಕೀಟೋನ್ಸ್ ಅನ್ನ ನಾವು ನಾಮನ್ಕ್ಲೇಚರ್ IUPAC ಸಿಸ್ಟಮ್ ಅಲ್ಲಿ ಹೇಳೋದಾದ್ರೆ aliphatic saturated ketones are named as alkanone. For this, the end E of the corresponding alkane, the end E of the corresponding alkane is replaced by ONE. ಹಾಗಾಗಿ ಇವುಗಳನ್ನ ನಾವು ಏನಂತ ನಾಮನ್ಕ್ಲೇಚರ್ ಮಾಡ್ತೀವಿ ಅಂದ್ರೆ ಆಲ್ಕೆನೋನ್ ಅಂತ ನಾಮನ್ಕ್ಲೇಚರ್. They are called as a alkanone. For example, CH3COCH3 ಅಂತ ಕಾಂಪೌಂಡ್ ತಗೊಂಡಿದ್ದೇನೆ ನೋಡಿ. ಇದರಲ್ಲಿ 1 2 3 ಈ ಕೀಟೋನ್ ಫಂಕ್ಷನಲ್ ಗ್ರೂಪ್ ಇದ್ದಾಗ ನಾವೇನ್ ಮಾಡಬೇಕು, ನಂಬರಿಂಗ್ ಮಾಡಬೇಕು. ನಂಬರಿಂಗ್ ಮಾಡಬೇಕಾದ್ರೆ ಲೀಸ್ಟ್ ನಂಬರ್ ಬರೋ ಹಾಗೆ ಯಾವ ಕಾರ್ಬನ್ ಆಟಮ್ಗೆ ಕೀಟೋನ್ ಫಂಕ್ಷನಲ್ ಗ್ರೂಪ್ ಇರುತ್ತೋ ಅದಕ್ಕೆ ಲೀಸ್ಟ್ ನಂಬರ್ ಬರಬೇಕು. ಆ ತರ ನಾವು ನಾಮನ್ಕ್ಲೇಚರ್ ಮಾಡಬೇಕು, ಅಂದ್ರೆ ನಂಬರಿಂಗ್ ಅನ್ನ ಮಾಡ್ಕೋಬೇಕು.
ಇಲ್ಲಿ ಮೂರೇ ಕಾರ್ಬನ್ ಆಟಮ್ಸ್ ಇದಾವೆ, ಸೊ ಹಾಗಾಗಿ ಪ್ರೊಪೇನ್ ಅಂತ ಆಗುತ್ತೆ. ಕೀಟೋನ್ ಫಂಕ್ಷನಲ್ ಗ್ರೂಪ್ ಇರೋದ್ರಿಂದ ಆ ಇನ ರಿಪ್ಲೇಸ್ ಮಾಡಿಬಿಟ್ಟು ಅದರ ಜಾಗಕ್ಕೆ ONE ಅಂತ ಸೇರಿಸಬೇಕು. ಹಾಗಾಗಿ ಈ ಕಾಂಪೌಂಡಿನ ನೇಮ್ ಏನಾಗುತ್ತೆ, ಪ್ರೊಪನೋನ್ ಅಂತ ಆಗುತ್ತೆ. ಇಲ್ಲಿ ನಂಬರಿಂಗ್ ಮಾಡ್ತಕ್ಕಂತ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಈ ಕಾಂಪೌಂಡ್ ಗೆ ಬೇರೆ ತರ ಸ್ಟ್ರಕ್ಚರ್ ಬರೀಲಿಕ್ಕೆ ಬರೋದೇ ಇಲ್ಲ. ಸೊ ಹಾಗಾಗಿ ನಾವು ಇಲ್ಲಿ 2-ಪ್ರೊಪೆನೋನ್ ಅಂತ ಬರೀತಕ್ಕಂತ ಅವಶ್ಯಕತೆ ಏನು ಇರಲ್ಲ. ಅದೇ ತರ ಇಲ್ಲೂ ಕೂಡ 1 2 3 4 ನಂಬರಿಂಗ್ ಮಾಡಿದಾಗ, ಸೊ 4 ಕಾರ್ಬನ್ ಆಟಮ್ಸ್ ಇದೆ, ಬ್ಯೂಟೇನ್ is replaced by ONE. ಸೊ ಹಾಗಾಗಿ ಈ ಕಾಂಪೌಂಡ್ ನೇಮ್ ಏನಾಗುತ್ತೆ, ಬ್ಯೂಟನೋನ್ ಆಗುತ್ತೆ. ಇಲ್ಲೂ ಕೂಡ ನಾವು 2 ಅಂತ ಬರೆಯೋ ಅವಶ್ಯಕತೆ ಬೀಳಲ್ಲ, ಯಾಕಂದ್ರೆ ನೀವು ಹೆಂಗೆ ಬರೋದ್ರೂ ಈ ಕಾಂಪೌಂಡ್ ನೇಮ್ ಬ್ಯೂಟನೋನೆ ಅಂತ ಕರೀತಾರೆ. 2 ಬ್ಯೂಟನೋನ್ 2 ಅಂತ ಬರೀತಕ್ಕಂತ ಅವಶ್ಯಕತೆ ಇರಲ್ಲ. ಆದ್ರೆ ಈ ಕಾಂಪೌಂಡ್ ಅನ್ನ ನಾವು ತಗೊಂಡ್ರೆ ನೋಡಿ, ಇದರಲ್ಲಿ ಎಷ್ಟು ಕಾರ್ಬನ್ ಆಟಮ್ಸ್ ಇದಾವೆ, 5 ಕಾರ್ಬನ್ ಆಟಮ್ಸ್ ಇದೆ. So it is 1 2 3 4 5. Position 3 ನಲ್ಲಿ CO ಇದೆ, 5 ಕಾರ್ಬನ್ ಆಟಮ್ಸ್ ಇರೋದ್ರಿಂದ ಪೆಂಟೇನ್ ಆಗುತ್ತೆ. ಪೆಂಟೇನ್. ಥರ್ಡ್ ಪೊಸಿಷನ್ ನಲ್ಲಿ ಕೀಟೋನ್ ಫಂಕ್ಷನಲ್ ಗ್ರೂಪ್ ಇದೆ, ಸೊ 3 ONE. ಇಲ್ಲಿ 3 ಅಂತ ಬರೀತಕ್ಕಂತ ಸಾಧ್ಯತೆ ಬರೀಲೇಬೇಕಾಗುತ್ತೆ. ಯಾಕೆ ಅಂತ ತಗೊಂಡಾಗ ಇಲ್ಲಿದೆ ನೋಡಿ, ಈ ಕಾಂಪೌಂಡ್ ಅನ್ನ ತಗೊಂಡ್ರೆ ಪೊಸಿಷನ್ 2 ನಲ್ಲಿ ಕೀಟೋನ್ ಫಂಕ್ಷನಲ್ ಗ್ರೂಪ್ ಇದೆ, ಇಲ್ಲೂ 5 ಕಾರ್ಬನ್ ಆಟಮ್ಸ್ ಇದೆ. ಸೊ ಇಟ್ ಈಸ್ ಪೆಂಟೇನ್ 2 1 ಆಗುತ್ತೆ. ಸೊ 5 ಕಾರ್ಬನ್ ಆಟಮ್ಸ್ ಪೆಂಟೇನ್, ಸೆಕೆಂಡ್ ಕಾರ್ಬನ್ ಆಟಮ್ ಗೆ ಕೀಟೋನ್ ಫಂಕ್ಷನಲ್ ಗ್ರೂಪ್ ಇರೋದ್ರಿಂದ ಇಟ್ ಈಸ್ ಪೆಂಟೇನ್ 2 1 ಅಂತ ಆಗುತ್ತೆ. ಸೊ ಇಲ್ಲಿ ಯಾಕೆ ನಾವು 2 ಅಥವಾ 3 ಅಂತ ಕಂಪಲ್ಸರಿ ಬರೀಬೇಕು ಅನ್ನೋದು ನಿಮಗೆ ಗೊತ್ತಾಯ್ತು ಅಂತ ಕಾಣಿಸುತ್ತೆ. ಇಲ್ಲಿ 2 ಅಂತ ಅಥವಾ 1 ಅಂತ ಬರೆಯಕ್ ಬರೋದೇ ಇಲ್ಲ, ಯಾಕಂದ್ರೆ ಕೀಟೋನ್ ಫಂಕ್ಷನಲ್ ಗ್ರೂಪ್ ಯಾವಾಗಲೂ ಟರ್ಮಿನಲ್ ಪೊಸಿಷನ್ ಅಲ್ಲಿ ಬರೋದೇ ಇಲ್ಲ, ಇನ್ ಬಿಟ್ವೀನ್ ದ ಚೈನ್ ಬರುತ್ತೆ. ಆಲ್ಡಿಹೈಡ್ ತಗೊಂಡಾಗ ಅಲ್ಲಿ ನಮ್ಗೆ ಟರ್ಮಿನಲ್ ಅಲ್ಲಿ ಬರುತ್ತೆ ಆಲ್ಡಿಹೈಡ್ ಫಂಕ್ಷನಲ್ ಗ್ರೂಪ್ ಯಾವಾಗ್ಲೂ. ಸೊ ಹಾಗಾಗಿ ಇಟ್ ಈಸ್ ಪೆಂಟೇನ್ 2 1 ಅಥವಾ 2 ಪೆಂಟನೋನ್ ಅಂತಾನೂ ಕೂಡ ನಾವು ಬರೀಬಹುದು. ಇಟ್ ಈಸ್ 2 ಪೆಂಟನೋನ್. ಹಾಗೆ ಈ ಕಾಂಪೌಂಡ್ ಅನ್ನ ನಾವು 3 ಪೆಂಟನೋನ್ ಅಂತಾನೂ ಕೂಡ ಬರೀಬಹುದು. 3 ಪೆಂಟನೋನ್. ನೆಕ್ಸ್ಟ್ ಈ ಕಾಂಪೌಂಡ್ ತಗೋಣ. ನೋಡಿ ಇಲ್ಲಿ ಸಬ್ಸ್ಟಿಟ್ಯೂಯೆಂಟ್ ಇದೆ, ನೀವು ಈ ಕಡೆಯಿಂದ ನಂಬರಿಂಗ್ ಮಾಡಿದ್ರೆ 1 2 3 4 5. ಪೊಸಿಷನ್ 3 ನಲ್ಲಿ ಕೀಟೋನ್ ಫಂಕ್ಷನಲ್ ಗ್ರೂಪ್ ಬರುತ್ತೆ. ಈ ಕಡೆಯಿಂದ ನಂಬರಿಂಗ್ ಮಾಡಿದ್ರೆ 1 2 3 4. ಆದ್ರೆ ಈ ಕಡೆಯಿಂದ ನಂಬರಿಂಗ್ ಮಾಡಿದಾಗ 4 ಕಾರ್ಬನ್ ಆಟಮ್ ಗೆ ಸಬ್ಸ್ಟಿಟ್ಯೂಯೆಂಟ್ ಬರುತ್ತೆ. ಸೊ 3 + 4 7 ಆಗುತ್ತೆ. ಸೊ ರಾಂಗ್ ಆಗುತ್ತೆ. ಹಾಗಾಗಿ ನಾವು ಯಾವ ಕಡೆಯಿಂದ ನಂಬರಿಂಗ್ ಮಾಡಬೇಕು, ರೈಟ್ ಲೆಫ್ಟ್ ನಂಬರಿಂಗ್ ಮಾಡ್ಕೋಬೇಕು. ಸೊ ಇಟ್ ಈಸ್ 1 2 3 4 5. ನೋಡಿ ಪೊಸಿಷನ್ 2 ನಲ್ಲಿ ಮಿಥೈಲ್ ಫಂಕ್ಷನಲ್ ಗ್ರೂಪ್ ಇದೆ. ಸೊ ಹಾಗಾಗಿ ಇದನ್ನ ನಾವು 2 ಮಿಥೈಲ್, 5 ಕಾರ್ಬನ್ ಆಟಮ್ಸ್ ಇದಾವೆ. ಸೊ ಇಟ್ ಈಸ್ ಅ ಪೆಂಟೇನ್. ಪೊಸಿಷನ್ 3 ನಲ್ಲಿ ಕೀಟೋನ್ ಫಂಕ್ಷನಲ್ ಗ್ರೂಪ್ ಇದೆ. ಸೊ ಇಟ್ ಈಸ್ 3 1 ಅಂತ. ನೆಕ್ಸ್ಟ್ ಈ ಕಾಂಪೌಂಡ್ ಅನ್ನ ತಗೋಣ. 1 2 3 4 5. ಪೊಸಿಷನ್ 2 ನಲ್ಲಿ ಇಲ್ಲಿ ಒಂದು CH3 ಇದೆ. ಪೊಸಿಷನ್ 4 ಅಲ್ಲಿ CH3 ಇದೆ. ಹಾಗಾಗಿ ಇಟ್ ಈಸ್ 2 4. ಎರಡು CH3 ಗ್ರೂಪ್ಸ್ ಇದಾವೆ. ಸೊ ಇಟ್ ಈಸ್ ಅ ಡೈ. CH3 ಇರೋದ್ರಿಂದ ಮಿಥೈಲ್, 5 ಕಾರ್ಬನ್ ಆಟಮ್ಸ್ ಇರೋದ್ರಿಂದ ಪೆಂಟೇನ್. ಪೊಸಿಷನ್ 3 ನಲ್ಲಿ ಕೀಟೋನ್ ಫಂಕ್ಷನಲ್ ಗ್ರೂಪ್ ಇದೆ. ಸೊ ಹಾಗಾಗಿ 3 1. ಇನ್ನ ಈ ಕಾಂಪೌಂಡ್ ಅನ್ನ ತಗೋಣ. ನೋಡಿ ನಿಮ್ಗೆ ಗೊತ್ತಿರಬಹುದು, ಆಲಿಸೈಕ್ಲಿಕ್ ಕಾಂಪೌಂಡ್ಸ್ ಅಂತ ನಾವು ಲಾಸ್ಟ್ ಇಯರ್ ಹೇಳಿದೀವಿ. ಈ ತರ ಒಂದು ಕಾಂಪೌಂಡ್ ಇದ್ರೆ ಇದನ್ನ ನಾವು ಏನಂತ ಹೇಳ್ತೀವಿ, ಸೈಕ್ಲೋಪೆಂಟೇನ್ ಅಂತ ಹೇಳ್ತೀವಿ. ಸೈಕ್ಲೋಪೆಂಟೇನ್. ನೋಡಿ ಇದಕ್ಕೂ ಏನೇನು ವ್ಯತ್ಯಾಸ ಮಾಡಿದಾನ ಅವನು. ಈ ಪೊಸಿಷನ್ ಅಲ್ಲಿ ಕೀಟೋನ್ ಫಂಕ್ಷನಲ್ ಗ್ರೂಪ್ CO ಇದೆ, ಈ ಪೊಸಿಷನ್ ಅಲ್ಲಿ CH3 ಇದೆ. ಸೊ ಇದು ಸಬ್ಸ್ಟಿಟ್ಯೂಯೆಂಟ್ ಆಗುತ್ತೆ, ಇದು ಫಂಕ್ಷನಲ್ ಗ್ರೂಪ್ ಆಗುತ್ತೆ. ಹಾಗಾಗಿ ನಂಬರಿಂಗ್ ಈ ಕಾರ್ಬನ್ ಆಟಮ್ ಇಂದ ಸ್ಟಾರ್ಟ್ ಮಾಡಬೇಕು. ಸೊ ಇಟ್ ಈಸ್ 1 2 3 4 5. ಪೊಸಿಷನ್ 3 ನಲ್ಲಿ CH3 ಇದೆ.
ಹಾಗಾಗಿ ಇಟ್ ಈಸ್ 3-methyl. ಸೈಕ್ಲಿಕ್ ರಿಂಗ್ ಇರೋದ್ರಿಂದ ಸೈಕ್ಲೋ 5 ಕಾರ್ಬನ್ ಆಟಮ್ಸ್ ಇದೆ, ಸೊ ಪೆಂಟೀನ್. ಇಟ್ ಈಸ್ ಕೀಟೋನ್ ಫಂಕ್ಷನಲ್ ಗ್ರೂಪ್ ಇರೋದ್ರಿಂದ ONe. ಹಾಗಾಗಿ ಕಾಂಪೌಂಡ್ ನೇಮ್ ಏನಾಗುತ್ತೆ 3-methyl ಸೈಕ್ಲೋಪೆಂಟನೋನ್ ಅಂತ ಕರೀತಾರೆ. ಸೈಕ್ಲೋಪೆಂಟನೋನ್. ನೆಕ್ಸ್ಟ್ ಮೆಥಡ್ಸ್ ಆಫ್ ಪ್ರಿಪರೇಷನ್ ತಗೊಂಡು ಇಲ್ಲಿ ಆಲ್ಡಿಹೈಡ್ಸ್ ಮತ್ತೆ ಕೀಟೋನ್ಸ್ ಎರಡನ್ನೂ ಒಟ್ಟೊಟ್ಟಿಗೆ ನಾವು ಮೆಥಡ್ಸ್ ಆಫ್ ಪ್ರಿಪರೇಷನ್ ನ ಕಲಿತಾ ಹೋಗೋಣ. ಸೊ ಫಸ್ಟ್ ಮೆಥಡ್ ತಗೊಂಡ್ರೆ ರೋಸನ್ಮ್ಯಾನ್ಸ್ ರಿಡಕ್ಷನ್ ರಿಯಾಕ್ಷನ್. ನಾನು ಹೇಳಿದ್ದೇನೆ ಯಾವುದೇ ಚಾಪ್ಟರ್ ಅಲ್ಲಿ ನೇಮ್ಡ್ ರಿಯಾಕ್ಷನ್ಸ್ ಏನಿದಾವೆ ಅದೆಲ್ಲದೂ ಕೂಡ ಬಹಳ ಇಂಪಾರ್ಟೆಂಟ್ ಅಂತ ಹೇಳಿದೆ. ಈ ರೋಸನ್ಮ್ಯಾನ್ಸ್ ರಿಡಕ್ಷನ್ ರಿಯಾಕ್ಷನ್ ಅಲ್ಲಿ ನಾವು ಅಸೈಲ್ ಹ್ಯಾಲೈಡ್ಸ್ ಅನ್ನ ಅಂದ್ರೆ ಇಲ್ಲಿ ಅಸೈಲ್ ಕ್ಲೋರೈಡ್ ಅನ್ನ ತಗೊಳ್ತೇವೆ. ಏನಪ್ಪ ರೋಸನ್ಮ್ಯಾನ್ಸ್ ರಿಡಕ್ಷನ್ ರಿಯಾಕ್ಷನ್ ಅಂದ್ರೆ ನೋಡಿ, ಅಸೈಲ್ ಕ್ಲೋರೈಡ್ ಅನ್ನ ನಾವು ಹೈಡ್ರೋಜನ್ ಜೊತೆ ರಿಡಕ್ಷನ್ ಮಾಡ್ತೇವೆ ಇನ್ ದ ಪ್ರೆಸೆನ್ಸ್ ಆಫ್ ಎ ಕೆಟಲಿಸ್ಟ್ ಕಾಲ್ಡ್ ಪಲ್ಲಾಡಿಯಂ ಸಪೋರ್ಟೆಡ್ ಬೈ ಬೇರಿಯಂ ಸಲ್ಫೇಟ್. ಏನಾಗುತ್ತೆ ರಿಡಕ್ಷನ್ ಆಗುತ್ತೆ. ರಿಡಕ್ಷನ್ ಆಗ್ಬಿಟ್ಟು ಆಲ್ಡಿಹೈಡ್ ಬರುತ್ತೆ ಮತ್ತೆ HCl ಬರುತ್ತೆ. ಸೊ ಜನರಲ್ ಫಾರ್ಮುಲಾ ಫಾರ್ ದಿಸ್ ಜನರಲ್ ರಿಯಾಕ್ಷನ್ ಫಾರ್ ದಿಸ್ ರೋಸನ್ಮ್ಯಾನ್ಸ್ ರಿಡಕ್ಷನ್ ರಿಯಾಕ್ಷನ್ RCOCl plus H2 palladium is supported over barium sulfate giving RCHO plus HCl. ಒಂದು ಎಕ್ಸಾಂಪಲ್ ಅನ್ನು ತಗೊಳ್ಳೋದಾದ್ರೆ ನೋಡಿ, R ಜಾಗಕ್ಕೆ CH3 ತಗೋಣ. ಆಗ ನಾವು ಆ ಕಾಂಪೌಂಡ್ ಅನ್ನು ಅಸಿಟೈಲ್ ಕ್ಲೋರೈಡ್ ಅಥವಾ ಎಥನಾಯಿಲ್ ಕ್ಲೋರೈಡ್ ಅಂತ ಕರೀತೀವಿ. It undergoes reduction with the palladium supported over barium sulfate. It gives acetaldehyde ಅಥವಾ ಇದನ್ನ ನಾವು ಎಥನಾಲ್ ಅಂತಾನು ಕರೀತೇವೆ. ದಿಸ್ ಇಸ್ ದಿ ರಿಯಾಕ್ಷನ್ ಎಕ್ಸಾಂಪಲ್. ಆ ಜಾಗಕ್ಕೆ C6H5 ಅಂತ ತಗೋಣ. C6H5 ಅಂತ ಹಾಕಿದ್ರೆ C6H5COCl ಇಟ್ ಇಸ್ ಕಾಲ್ಡ್ ಆಸ್ ಬೆನ್ಜಾಯಿಲ್ ಕ್ಲೋರೈಡ್. ನೋಡಿ, ಬೆನ್ಜಾಯಿಲ್ ಕ್ಲೋರೈಡ್ ಅನ್ನು ನಾವು ರಿಡಕ್ಷನ್ ಮಾಡಿದ್ರೆ ವಿತ್ ಹೈಡ್ರೋಜನ್ in presence of palladium supported over barium sulfate gives a benzaldehyde. ನೋಡಿ, ಬೆನ್ಜಾಯಿಲ್ ಕ್ಲೋರೈಡ್ ಅನ್ನ ನಾವು ಈ ತರಾನು ಬರೀಬಹುದು. ಈ ರಿಯಾಕ್ಷನ್ ಈ ತರ ಕೊಡೋ ಬದಲು ಅವನು ಈ ತರ ಕೊಟ್ಟು ವಾಟ್ ಇಸ್ ದ ನೇಮ್ ಆಫ್ ದಿಸ್ ರಿಯಾಕ್ಷನ್ ಅಂತ ಕೇಳಬಹುದು. ಸೊ ಇದನ್ನ ಈ ತರಾನು ನಾವು ಬರೀಬಹುದು ಅನ್ನೋದು ನಿಮಗೆ ಗೊತ್ತಾಗಬೇಕಂತ ನಾನು ಇಲ್ಲಿ ಬರೆದಿದ್ದೇನೆ. ಸೊ ಇಟ್ ಈಸ್ ಬೆನ್ಜಾಯಿಲ್ ಕ್ಲೋರೈಡ್. ಸೊ ಹಾಗಾದ್ರೆ ಈ ರೋಸನ್ಮ್ಯಾನ್ಸ್ ರಿಡಕ್ಷನ್ ರಿಯಾಕ್ಷನ್ ಇಂದ ನಾವು ಆಲ್ಡಿಹೈಡ್ಸ್ ಅನ್ನು ಪ್ರಿಪೇರ್ ಮಾಡ್ತೀವಿ. ಬಟ್ ಕೀಟೋನ್ಸ್ ಅನ್ನ ಹೇಗೆ ಪ್ರಿಪೇರ್ ಮಾಡ್ತೇವೆ ನೋಡಿ, ಈ ಅಸೈಲ್ ಕ್ಲೋರೈಡ್ ಅನ್ನ ಡೈಅಲ್ಕೈಲ್ ಕ್ಯಾಡ್ಮಿಯಂ RCDR ಡೈಅಲ್ಕೈಲ್ ಕ್ಯಾಡ್ಮಿಯಂ ಜೊತೆ ರಿಯಾಕ್ಷನ್ ಮಾಡಿದಾಗ ಇಟ್ ಗಿವ್ಸ್ ಕೀಟೋನ್ಸ್ RCOR ಪ್ಲಸ್ CdCl2. ಈಕ್ವೇಷನ್ ಬ್ಯಾಲೆನ್ಸ್ ಮಾಡಬೇಕು. ಸೊ ಇಲ್ಲಿ 2 ಕ್ಲೋರೈಡ್ ಇರೋದ್ರಿಂದ 2 ಅಂತ ಹಾಕೊಂಡಿದ್ದೇನೆ. ಸೊ ಹಾಗಾಗಿ 2RCO, CO ಅನ್ನೋದು 2 ಇದೆ. ಸೊ RC2RCOR ಆಗುತ್ತೆ. ಸೊ ಇದು ಜನರಲ್ ರಿಯಾಕ್ಷನ್ ಕೀಟೋನ್ಸ್ ಗೆ ಸಂಬಂಧಪಟ್ಟಿದೆ. ಇಲ್ಲಿ ಬಹಳ ಇಂಪಾರ್ಟೆಂಟ್ ಅಂದ್ರೆ ನಾವು ಈ ರಿಡಕ್ಷನ್ ರಿಯಾಕ್ಷನ್ ಪೆಲೇಡಿಯಂ ಅಷ್ಟೇ ಯೂಸ್ ಮಾಡಬಹುದಾಗಿತ್ತು. ಬೇರಿಯಂ ಸಲ್ಫೇಟ್ ಅನ್ನ ಯಾಕೆ ಯೂಸ್ ಮಾಡಿದ್ದೇವೆ ಅಂತ ತಗೊಂಡ ನೋಡಿ, ಈ ಆಲ್ಡಿಹೈಡ್ ಈ ಬೇರಿಯಂ ಸಲ್ಫೇಟ್ ಏನ್ ಕೆಲಸ ಮಾಡುತ್ತೆ ಅಂದ್ರೆ, ಸಪೋಸ್ ಬೇರಿಯಂ ಸಲ್ಫೇಟ್ ಅನ್ನ ನಾವು ಈ ರಿಯಾಕ್ಷನ್ ಅಲ್ಲಿ ಯೂಸ್ ಮಾಡಿಲ್ಲ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಆಗೇನಾಗುತ್ತೆ, ಈ ಆಲ್ಡಿಹೈಡ್ ಫರ್ದರ್ ರಿಡಕ್ಷನ್ ಆಗುತ್ತೆ. ಯಾವುದ್ರ ಜೊತೆ H2 ಏನಾಗುತ್ತೆ, ರಿಡಕ್ಷನ್ ಆದ್ರೆ RCH2OH ಬಂದ್ಬಿಡತ್ತೆ. ಅಂದ್ರೆ ಪ್ರೈಮರಿ ಆಲ್ಕೋಹಾಲ್ ಬರುತ್ತೆ. ಇಟ್ ಗಿವ್ಸ್ ಪ್ರೈಮರಿ ಆಲ್ಕೋಹಾಲ್. ಅದಕ್ಕೆ ಏನ್ ಮಾಡ್ತೀವಿ ನಾವು, ಈ ರಿಯಾಕ್ಷನ್ ಅನ್ನ ಅವಾಯ್ಡ್ ಮಾಡ್ಲಿಕ್ಕೋಸ್ಕರ ಈ ಬೇರಿಯಂ ಸಲ್ಫೇಟ್ ಅನ್ನ ಯೂಸ್ ಮಾಡ್ತೀವಿ. ಇದು ಏನ್ ಮಾಡುತ್ತೆ ಅಂದ್ರೆ, ಇಟ್ ಆಕ್ಟ್ಸ್ ಆಸ್ ಎ ಕೆಟಾಲಿಟಿಕ್ ಪಾಯ್ಸನ್. ಈ ರಿಯಾಕ್ಷನ್ ಅಲ್ಲಿ ನಾವು ಪಲೇಡಿಯಂ ಅಂತಕ್ಕಂಥದ್ದನ್ನ ಕೆಟಲಿಸ್ಟ್ ಆಗಿ ಯೂಸ್ ಮಾಡ್ತೇವೆ. ಈ ಕೆಟಲಿಸ್ಟಿನ ಎಫಿಷಿಯನ್ಸಿನ ಬೇರಿಯಂ ಸಲ್ಫೇಟ್ ಏನ್ ಮಾಡುತ್ತೆ, ಕಡಿಮೆ ಮಾಡುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ಫರ್ದರ್ ರಿಡಕ್ಷನ್ ಆಗೋದನ್ನ ಇದು ಕಂಟ್ರೋಲ್ ಮಾಡುತ್ತೆ, ಸ್ಟಾಪ್ ಮಾಡುತ್ತೆ. ಫರ್ದರ್ ರಿಡಕ್ಷನ್ ಆಫ್ ಆಲ್ಡಿಹೈಡ್ ಇಂಟು ಆಲ್ಕೋಹಾಲ್ ಆಗದೆ ಇರೋ ಹಾಗೆ
ಈ ಪಲೇಡಿಯಂ ಬೇರಿಯಂ ಸಲ್ಫೇಟು ಪಲೇಡಿಯಂ ಅನ್ನ ನಿಯಂತ್ರಣ ಮಾಡುತ್ತೆ. ಹಾಗಾಗಿ ಬೇರಿಯಂ ಸಲ್ಫೇಟ್ ಅನ್ನ ನಾವು ಏನಂತ ಕರಿತೀವಿ? ಕೆಟಾಲಿಟಿಕ್ ಪಾಯ್ಸನ್ ಅಂತ ಕರಿತೀವಿ. ಏನ್ ಕರಿತೀವಿ? ಕೆಟಾಲಿಟಿಕ್ ಪಾಯ್ಸನ್. ಕೆಟಾಲಿಟಿಕ್ ಪಾಯ್ಸನ್ ಅಂದ್ರೆ the substance which decreases the efficiency of a catalyst. So that is called as a catalytic poison. So what is the function of barium sulfate in this reaction? It acts as a catalytic poison. It prevents the further reduction of aldehyde into primary alcohol. Primary alcohol. Next, oxidation of alcohols ತಗೋಣ. ಗೊತ್ತಿದೆ ಆಲ್ಕೋಹಾಲ್ಸ್ ಅಲ್ಲಿ 3 ಟೈಪ್ಸ್ ಇದೆ, ಪ್ರೈಮರಿ, ಸೆಕೆಂಡರಿ ಮತ್ತೆ ಟರ್ಷರಿ. ಅದರಲ್ಲಿ ಫಸ್ಟ್ ಒನ್ ತಗೋಣ, ಪ್ರೈಮರಿ ಆಲ್ಕೋಹಾಲ್ಸ್. ನೋಡಿ, ಪ್ರೈಮರಿ ಆಲ್ಕೋಹಾಲ್ ಅನ್ನ ನಾವು ಆಕ್ಸಿಡೇಷನ್ ಮಾಡಿದ್ರೆ ಇನ್ ಪ್ರೆಸೆನ್ಸ್ ಆಫ್ anhydrous CrO3 it gives aldehydes. It gives aldehydes. ನಾವು ಬೇಕಾದ ರಿಯಾಕ್ಷನ್ ಇಲ್ಲಿಗೆ ಸ್ಟಾಪ್ ಮಾಡಬಹುದು. ಆಲ್ಡಿಹೈಡ್ ಅನ್ನು ನಾವು ಫರ್ದರ್ ಆಕ್ಸಿಡೇಷನ್ ಮಾಡಿದಾಗ ಗಿವ್ಸ್ ಕಾರ್ಬಾಕ್ಸಿಲಿಕ್ ಆಸಿಡ್. ಸೊ ಪ್ರೈಮರಿ ಆಲ್ಕೋಹಾಲ್ ಅನ್ನು ನಾವು ಆಕ್ಸಿಡೇಷನ್ ಮಾಡಿದ್ರೆ ಆಲ್ಡಿಹೈಡ್ಸ್ ಬರುತ್ತೆ. ಇಟ್ ಇಸ್ ಅ ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್. ಫರ್ದರ್ ಆಕ್ಸಿಡೇಷನ್ ಮಾಡಿದ್ರೆ ಆಲ್ಡಿಹೈಡ್ಸ್ ಅನ್ನ ಇಟ್ ಗಿವ್ಸ್ ಮೊನೋಕಾರ್ಬಾಕ್ಸಿಲಿಕ್ ಆಸಿಡ್. ಇಲ್ಲಿ ಒಂದು ಇಂಪಾರ್ಟೆಂಟ್ ಎಕ್ಸಾಂಪಲ್ ತಗೋಣ. ನೋಡಿ, ಇದರಲ್ಲಿ ಬ್ಯೂಟ್-2-ಈನಾಲ್ ಅಂತ ತಗೊಂಡಿದ್ದೇವೆ. ಇದರಲ್ಲಿ ಈ ಕಾಂಪೌಂಡ್ ಅನ್ನ ನಾವು ಪಿರಿಡೀನಿಯಂ ಕ್ಲೋರೋಕ್ರೋಮೇಟ್ ಅಂತಕ್ಕಂತ ಒಂದು ಆಕ್ಸಿಡೈಸಿಂಗ್ ಏಜೆಂಟ್. ನಾವು ಆಲ್ಕೋಹಾಲ್ಸ್ ಅಲ್ಲೂ ಕೂಡ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದೀವಿ. ಏನ್ ಮಾಡುತ್ತೆ? ವಾಟ್ ಇಸ್ ದಿ ಯೂಸ್ ಆಫ್ ದಿಸ್ PCC, ಪಿರಿಡೀನಿಯಂ ಕ್ಲೋರೋಕ್ರೋಮೇಟ್? ಇದು ಏನ್ ಮಾಡುತ್ತೆ? ಇಟ್ ಡಸ್ ನಾಟ್ ಅಫೆಕ್ಟ್ ದಿ ಡಬಲ್ ಬಾಂಡ್. ಈ ಡಬಲ್ ಬಾಂಡಿಗೆ ಏನೂ ತೊಂದರೆ ಮಾಡದೇನೆ ಈ ಆಲ್ಕೋಹಾಲ್ ಗ್ರೂಪ್ ಅನ್ನ ಮಾತ್ರ ಆಕ್ಸಿಡೈಸ್ ಮಾಡಿಬಿಟ್ಟು ಆಲ್ಡಿಹೈಡ್ ಆಗಿ ಕನ್ವರ್ಟ್ ಮಾಡುತ್ತೆ. ದಟ್ ಈಸ್ ದ ಇಂಪಾರ್ಟೆಂಟ್ ಯೂಸ್ ಆಫ್ ದಿಸ್ PCC. ಸೊ ಪಿರಿಡೀನಿಯಂ ಕ್ಲೋರೋಕ್ರೋಮೇಟ್ ಈ ಡಬಲ್ ಬಾಂಡ್ ಏನೂ ತೊಂದರೆ ಮಾಡಲ್ಲ. ಜಸ್ಟ್ ಇಟ್ ಆಕ್ಸಿಡೈಸಸ್ ದಿಸ್ ಪ್ರೈಮರಿ ಆಲ್ಕೋಹಾಲಿಕ್ ಗ್ರೂಪ್ ಇಂಟು ಆಲ್ಡಿಹೈಡ್. ನೆಕ್ಸ್ಟ್ ಸೆಕೆಂಡರಿ ಆಲ್ಕೋಹಾಲ್ ಅನ್ನು ತಗೋಣ. ನೋಡಿ, ಸೆಕೆಂಡರಿ ಆಲ್ಕೋಹಾಲ್ ಅನ್ನು ತಗೊಂಡು ಆಕ್ಸಿಡೇಷನ್ ಮಾಡಿದಾಗ ಇಟ್ ಗಿವ್ಸ್ ಕೀಟೋನ್ಸ್. ಇಟ್ ಈಸ್ ಎ ಕೀಟೋನ್. ಸೊ ಪ್ರೈಮರಿ ಆಲ್ಕೋಹಾಲ್ ಅನ್ನು ಆಕ್ಸಿಡೇಷನ್ ಮಾಡಿದ್ರೆ ಆಲ್ಡಿಹೈಡ್ ಬರುತ್ತೆ. ಸೆಕೆಂಡರಿ ಆಲ್ಕೋಹಾಲ್ ಅನ್ನು ಆಕ್ಸಿಡೇಷನ್ ಮಾಡಿದಾಗ ಕೀಟೋನ್ ಬರುತ್ತೆ. ಈ ಟರ್ಷರಿ ಆಲ್ಕೋಹಾಲ್ಸ್ ಇದೆಯಲ್ಲ, ಸೊ ದೇ ಆರ್ ಡಿಫಿಕಲ್ಟ್ ಟು ಆಕ್ಸಿಡೈಸ್. ಅದಕ್ಕೆ ನಾವು ಏನ್ ಮಾಡ್ತೀವಿ ಅಂದ್ರೆ ಇನ್ ಪ್ರೆಸೆನ್ಸ್ ಆಫ್ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ಸ್ ಅನ್ನ ಯೂಸ್ ಮಾಡ್ಕೊಳ್ತೀವಿ. ಫಾರ್ ಎಕ್ಸಾಂಪಲ್, ಅಸಿಡಿಫೈಡ್ ಪೊಟ್ಯಾಷಿಯಂ ಡೈಕ್ರೋಮೇಟ್, ಆಲ್ಕಲೈನ್ ಪೊಟ್ಯಾಷಿಯಂ ಪರ್ಮಾಂಗನೇಟ್. ಇವು ಏನ್ ಮಾಡ್ತವೆ ಅಂದ್ರೆ ಟರ್ಷರಿ ಆಲ್ಕೋಹಾಲ್ ಅನ್ನ ಈಸಿಯಾಗಿ ಆಕ್ಸಿಡೈಸ್ ಮಾಡ್ತವೆ. ನೋಡಿ, ಒಂದು ಟರ್ಷರಿ ಆಲ್ಕೋಹಾಲ್ ಅನ್ನ ನಾವು ಆಕ್ಸಿಡೈಸ್ ಮಾಡಿದಾಗ ಏನಪ್ಪ ಬರುತ್ತೆ ಅಂದ್ರೆ ಕೀಟೋನ್ ಬರುತ್ತೆ. See the difference. ಸೆಕೆಂಡರಿ ಆಲ್ಕೋಹಾಲ್ ಅನ್ನು ಆಕ್ಸಿಡೇಷನ್ ಮಾಡಿದಾಗ್ಲೂ ನಮಗೆ ಕೀಟೋನ್ಸ್ ಬರುತ್ತೆ. ಟರ್ಷರಿ ಆಲ್ಕೋಹಾಲ್ಸ್ ಅನ್ನು ಆಕ್ಸಿಡೇಷನ್ ಮಾಡಿದಾಗ್ಲೂ ಕೀಟೋನ್ಸ್ ಬರುತ್ತೆ. ಆದ್ರೆ ಒಂದು ವ್ಯತ್ಯಾಸ ಇದೆ. ಈಗ ಫಾರ್ ಎಕ್ಸಾಂಪಲ್, ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್ ಅನ್ನೇ ನಾನು ತಗೊಳ್ತಾ ಇದ್ದೇನೆ. ಈ ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್ ಅನ್ನ ಅಸಿಡಿಫೈಡ್ ಪೊಟ್ಯಾಷಿಯಂ ಡೈಕ್ರೋಮೇಟ್ ಅಂತಕ್ಕಂಥ ಒಂದು ಆಕ್ಸಿಡೈಸಿಂಗ್ ಏಜೆಂಟ್ ಜೊತೆ ನಾವು ಆಕ್ಸಿಡೇಷನ್ ಮಾಡಿದಾಗ ನೋ ಡೌಟ್ ಇಟ್ ಗಿವ್ಸ್ ಕೀಟೋನ್ಸ್. ಆದ್ರೆ ಯಾವ ಕೀಟೋನ್ ಬರುತ್ತೆ ಅಂದ್ರೆ ಈ ಕೀಟೋನ್ ಬರುತ್ತೆ. ಇಟ್ ಈಸ್ ಕಾಲ್ಡ್ ಆಸ್ ಅಸಿಟೋನ್. ನೋಡಿ, ಇಲ್ಲಿ ಅಸಿಟೋನ್ ಅಲ್ಲಿ ಇರ್ತಕ್ಕಂಥ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಮತ್ತೆ ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್ ಅಲ್ಲಿ ಇರ್ತಕ್ಕಂಥ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ವ್ಯತ್ಯಾಸ ಇದೆ. ಅಸಿಟೋನ್ ಅಲ್ಲಿ ಒಂದು ಕಾರ್ಬನ್ ಆಟಮ್ ಕಡಿಮೆ ಇದೆ. ಯಾವುದು ಕಂಪೇರ್ ಮಾಡಿದ್ರೆ ಈ ಒಂದು ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್ಗೆ ನಾವು ಕಂಪೇರ್ ಮಾಡಿದಾಗ ದಿಸ್ ಇಸ್ ದ ಡಿಫರೆನ್ಸ್ ಇನ್ ದ ಆಕ್ಸಿಡೇಷನ್ ಆಫ್ ಸೆಕೆಂಡರಿ ಅಂಡ್ ಟರ್ಷರಿ ಆಲ್ಕೋಹಾಲ್ಸ್. ಸೆಕೆಂಡರಿ ಆಲ್ಕೋಹಾಲ್ ಅನ್ನು ನಾವು ಆಕ್ಸಿಡೇಷನ್ ಮಾಡಿದಾಗ ಇಲ್ಲೂ ಕೂಡ ಕೀಟೋನ್ ಬರುತ್ತೆ, ಬಟ್ the obtained ketones contain same number of carbon atoms as that of alcohol.
But in case of tertiary alcohols, which on oxidation gives a ketone, but the ketone contains less number of carbon atoms as that of alcohol. So this is the difference in the oxidation of primary, secondary and tertiary alcohols, which is used in the preparation of aldehydes as well as ketones. Next, ಬಹಳ ಇಂಪಾರ್ಟೆಂಟ್ ರಿಯಾಕ್ಷನ್, ನೇಮ್ಡ್ ರಿಯಾಕ್ಷನ್ ಇದೆ, ಸ್ಟೀಫನ್ಸ್ ರಿಡಕ್ಷನ್ ರಿಯಾಕ್ಷನ್. ನೋಡಿ, ಈ ಒಂದು ರಿಡಕ್ಷನ್ ರಿಯಾಕ್ಷನ್ ಅಲ್ಲಿ ನಾವು ಯೂಸ್ ಮಾಡತಕ್ಕಂತ ರೆಡ್ಯೂಸಿಂಗ್ ಏಜೆಂಟ್ ಯಾವುದು? SnCl2, ಸ್ಟಾನಸ್ ಕ್ಲೋರೈಡ್ ಅಂಡ್ ಕಾನ್ಸಂಟ್ರೇಟೆಡ್ HCl. ಬಹಳ ಇಂಪಾರ್ಟೆಂಟ್. ನೇಮ್ ದ ರೆಡ್ಯೂಸಿಂಗ್ ಏಜೆಂಟ್ ಯೂಸ್ಡ್ ಇನ್ ದಿಸ್ ರಿಡಕ್ಷನ್ ರಿಯಾಕ್ಷನ್, ಸ್ಟೀಫನ್ ರಿಡಕ್ಷನ್ ರಿಯಾಕ್ಷನ್. ಅಥವಾ ಈ ರಿಯಾಕ್ಷನ್ ಕೊಟ್ಟು ಏನ್ ಪ್ರಾಡಕ್ಟ್, ವಾಟ್ ಇಸ್ ದ ನೇಮ್ ಆಫ್ ದ ರಿಯಾಕ್ಷನ್ ಅಂತ ಕೇಳ್ಬೋದು, ಅಥವಾ ವಾಟ್ ಇಸ್ ದ ಪ್ರಾಡಕ್ಟ್ ಇನ್ ದ ರಿಯಾಕ್ಷನ್, ಇದಿಷ್ಟನ್ನ ಕೊಟ್ಬಿಟ್ಟು ಏನ್ ಪ್ರಾಡಕ್ಟ್ ಬರುತ್ತೆ ಆ ತರನು ಕೂಡ ಅವನು ಕೇಳ್ಬೋದು. ಸೊ ಈ ಸ್ಟೀಫನ್ ರಿಡಕ್ಷನ್ ರಿಯಾಕ್ಷನ್ ಅಲ್ಲಿ ನಾವು ನೈಟ್ರೈಲ್ಸ್ ಅನ್ನ ಯೂಸ್ ಮಾಡ್ತೀವಿ. ಸಯನೈಡ್ಸ್ ಅನ್ನ ನಾವು ರಿಡಕ್ಷನ್ ಮಾಡಿದ್ರೆ ಇನ್ ಪ್ರೆಸೆನ್ಸ್ ಆಫ್ ಸ್ಟಾನಸ್ ಕ್ಲೋರೈಡ್ ಕಾನ್ಸಂಟ್ರೇಟೆಡ್ HCl ಏನ್ ಬರುತ್ತೆ? ಫಸ್ಟ್ ಇಮೈನ್ ಬರುತ್ತೆ. ಈ ಇಮೈನ್ ಅನ್ನ ನಾವು ಹೈಡ್ರಾಲಿಸಿಸ್ ಮಾಡಿದ್ರೆ H3O+ ಆಸಿಡ್ ಹೈಡ್ರಾಲಿಸಿಸ್ ಮಾಡಿದಾಗ ಆಲ್ಡಿಹೈಡ್ ಬರುತ್ತೆ. ನೋಡಿ, ಹೈಡ್ರಾಲಿಸಿಸ್ ಈ ತರ ಆಗುತ್ತೆ. ಹೈಡ್ರಾಲಿಸಿಸ್ ಟೇಕ್ಸ್ ಪ್ಲೇಸ್, ದಟ್ ಈಸ್ RCHO plus NH3. ಇದೇನು ಬರೆಯೋ ಅವಶ್ಯಕತೆ ಇಲ್ಲ, ಜಸ್ಟ್ RCHO, ದಟ್ ಈಸ್ ಎನಫ್. ಇದಕ್ಕೊಂದು ಎಕ್ಸಾಂಪಲ್ ತಗೊಂಡಿದ್ದಾರೆ. ಸೊ ಈ ಕಾಂಪೌಂಡ್ 1 2 3 4, so it is a butane nitrile. ಹಾಗಾದ್ರೆ ಈ ಬ್ಯೂಟೇನ್ ನೈಟ್ರೈಲ್ ಅನ್ನ ನಾವು ಸ್ಟೀಫನ್ಸ್ ರಿಡಕ್ಷನ್ ರಿಯಾಕ್ಷನ್ ಮಾಡಿದಾಗ ಯಾವ ಆಲ್ಡಿಹೈಡ್ ಬರುತ್ತೆ? ಬ್ಯೂಟೆನಾಲ್. ಯಾವುದು? ಬ್ಯೂಟೆನಾಲ್. ಕೆಲವೊಂದ್ಸಾರಿ ಈ ರಿಯಾಕ್ಷನ್ ಇಂಟರ್ಮೀಡಿಯೇಟ್ ಅನ್ನು ಬರೀದೇನೆ ಹಾಗೇನೂ ಕೂಡ ನಾವು ಅವನು ಕೊಡ್ತಕ್ಕಂತ ಸಾಧ್ಯತೆ ಇರುತ್ತೆ. ನೋಡಿ, RCN, it is SnCl2 and HCl giving RCHO. This is an aldehyde and it is a nitrile. So what is the name of this reaction ಅಂತನು ಈ ತರಾನು ಕೂಡ ನಾವು ಬರಿಬಹುದು. ಈ ರಿಯಾಕ್ಷನ್ ಅನ್ನ ಈ ತರಾನು ಕೂಡ ಬರಿಬಹುದು. ಸೊ ಇದನ್ನ ಇಂಟರ್ಮೀಡಿಯೇಟ್ ಅನ್ನು ಬರೀತಕ್ಕಂತ ಅವಶ್ಯಕತೆ ಇರುತ್ತೆ. ಒಂದ್ ಕಡೆ ಬರೀದೇ ಇದ್ರೂ ನಡೆಯುತ್ತೆ. ಬಹಳ ಇಂಪಾರ್ಟೆಂಟ್ ಯಾವುದು? ಈ ಒಂದು ರೆಡ್ಯೂಸಿಂಗ್ ಏಜೆಂಟ್ ಯಾವುದು? SnCl2 and concentrated HCl.